ಅಂದರೆ ಅಣ್ಣ ನನಗೆ ಫೀಲ್ಡಿಗೆ ಬರೋಕ್ಕೆ ಯಾಕೆ ಬಂದೆ ಅಂತಲೇ ಗೊತ್ತಿಲ್ಲ. ನಾನು ಹೆಚ್ಚು ಕಮ್ಮಿ ಡಿಗ್ರಿ BA ಮಾಡಿದ್ದೀನಿ ನಾನು. ಹಂಗಾಗ್ಬಿಟ್ಟು ನಾವು ಸ್ಟೇಟ್ ಒಳಗಡೆ ಓಡಾಡೋದ್ರಿಂದ ಒಬ್ಬನೇ ಓಡಿಸ್ಕೊತಾ ಇದ್ದೀನಿ, ಮ್ಯಾನೇಜ್ ಮಾಡ್ಕೋಬೋದು. ಆದ್ರೂ ಒಂದೊಂದು ಟೈಮಲ್ಲಿ ಪಂಚರ್ ಆದಾಗ ಏನಾದರೂ ಪ್ರಾಬ್ಲಮ್ ಆದಾಗ ಸ್ವಲ್ಪ ಹಿಂಸೆ ಆಗುತ್ತೆ. ಆದರೆ ರೋಡಲ್ಲಿ ಮಾಮೂಲಿ ಪೊಲೀಸವರು ಹೇಳ್ಬೇಕಂದ್ರೆ ಇದು ಇಲ್ಲಿಗಲ್ಲು, ಇದು ಮಾಡ್ಸೋಂಗಿಲ್ಲ. ಈಗಿನ ರೂಲ್ಸು ಇದು ಮೊದಲಿಂದನೇ ಹೇಳಿರಲಿಲ್ಲ, ಈಗ ರೀಸೆಂಟಾಗಿ ರೂಲ್ಸ್ ಮಾಡಿದ್ದಾರೆ. LED ಲೈಟ್ ಹಾಕಿದ್ರೆ ಫೈನ್ ಕಟ್ಟಬೇಕು ಅಂದ್ಬಿಟ್ಟು. ಆಲ್ರೆಡಿ ನಾನು ಒಂದು ಸಲ ಫೈನ್ ಕಟ್ಟಿದ್ದೀನಿ. ನಾನು ಆಲ್ರೆಡಿ ಏನಮ್ಮ ನಮಸ್ಕಾರ ಅಣ್ಣ. ಅಣ್ಣ ಹಿಂಗೆ ಬೆಂಗಳೂರು ಕಡೆ ಹೋಗ್ತಾ ಇದ್ದೆ, ಲೋಡ್ಗೆ ಹೋಗ್ತಾ ಇದ್ದೀನಿ ಅಣ್ಣ, ಖಾಲಿ ಗಾಡಿ ತಗೊಂಡು ಲೋಡ್ ಮಾಡ್ಸೋಕೆ ಹೋಗ್ತಾ ಇದ್ದೆ. ಏನಿಲ್ಲ, ನಿಲ್ಸಿದ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಡ್ರೈವರ್ಸ್ ಲೈಫ್ ಹೇಗಿರುತ್ತೆ ಅಂತ ಒಂದು ಇಂಟರ್ವ್ಯೂ ಮುಖಾಂತರ ನಮ್ಮ ಯೂಟ್ಯೂಬ್ ವೀಕ್ಷಕರು ತಿಳಿಸ್ಕೊಡೋಣ ಅನ್ನೋದೊಂದು ಉದ್ದೇಶ ಇತ್ತು. ಅದೇ ಅಣ್ಣ, ಲೈಫ್ ಅಂದರೆ ಅದೇ ಅಲೆಮರಿ ಥರ, ಒಂದು ಕಡೆಯಿಂದ ಒಂದು ಕಡೆ ಹೊಡ್ತಾ ಇರ್ತೀವಿ. ಯಾವರೆಲ್ಲ ಒಂದು ಕಡೆ ಜಾಸ್ತಿ ಇರಲ್ಲ. ಈಗ ಒಂದು ಕಡೆ ಲೋಡ್ ಆದರೆ ಅನ್ಲೋಡ್ ಮಾಡೋದು ಇನ್ನೆಲ್ಲೋ ಬೇರೆ ಕಡೆ ಇರುತ್ತೆ. ಅದರ ನಮ್ಮದು ಈ ಥರ ದೊಡ್ಡ ಗಾಡಿಗಳು, ಟ್ರಾನ್ಸ್ಪೋರ್ಟ್ ಲೈನ್ ಗಾಡಿಗಳಂದರೆ ಇವತ್ತು ಈ ಊರಲ್ಲಿದ್ದರೆ ನಾಳೆ ಇನ್ನೇ ಊರಲ್ಲಿ ಇರ್ತೀವಿ, ನಮಗೆ ಗೊತ್ತಿರಲ್ಲ, ಪ್ಲ್ಯಾನಿಂಗೇ ಇರಲ್ಲ. ಆ ಥರ ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಹೋಗ್ತಾ ಇರ್ತೀವಿ. ಅದೇ ಜೀವನ ಸ್ವಲ್ಪ ಒಬ್ಬೊಬ್ಬರ ಇದ್ದಾಗ ಸಿಕ್ಕಾಪಟ್ಟೆ ಕಷ್ಟನೇ ಅನಿಸುತ್ತೆ. ಅದರಲ್ಲೊಂದು ಈ ಥರ ರೋಡಲ್ಲಿ ಏನಾದ್ರು ಪಂಚರ್ ಆದಾಗ, ಗಾಡಿ ಏನಾದ್ರು ಬ್ರೇಕ್ ಡೌನ್ ಆದಾಗ, ಅವಾಗೆಲ್ಲ ಏನಾದ್ರೂ ಒಬ್ಬೊಬ್ಬರೆಲ್ಲ ಫೇಸ್ ಮಾಡ್ಕೋಬೇಕು. ಜೊತೇಲಿ ಒಬ್ರು ಇದ್ದರೆ ಆಲ್ಮೋಸ್ಟು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಗಾಡಿಲಿ ಜೊತೇಲಿ ಇರ್ತಾರೆ ಒಬ್ಬೊಬ್ಬರು, ಇಬ್ಬ ಕ್ಲೀನರು ಮತ್ತು ಡ್ರೈವರ್ ಇರ್ತಾರೆ. ಈಗ ನಮ್ಮ ಗಾಡಿ ಅಂದರೆ ಇಂಟರ್ ಸ್ಟೇಟ್ ಅಷ್ಟು ಹೋಗಲ್ಲ. ಹಂಗಾಗ್ಬಿಟ್ಟು ನಾವು ಸ್ಟೇಟ್ ಒಳಗಡೆ ಓಡಾಡೋದ್ರಿಂದ ಒಬ್ಬನೇ ಓಡಿಸ್ಕೊತಾ ಇದ್ದೀನಿ, ಮ್ಯಾನೇಜ್ ಮಾಡ್ಕೋಬೋದು. ಆದ್ರೂ ಒಂದೊಂದು ಟೈಮಲ್ಲಿ ಪಂಚರ್ ಆದಾಗ ಏನಾದರೂ ಪ್ರಾಬ್ಲಮ್ ಆದಾಗ ಸ್ವಲ್ಪ ಹಿಂಸೆ ಆಗುತ್ತೆ. ಆದರೆ ರೋಡಲ್ಲಿ ಮಾಮೂಲಿ ಪೊಲೀಸವರು ಇವರು ಸಿಗ್ತಾ ಇರ್ತಾರೆ. ಅವ್ರ ಹತ್ರ ಎಲ್ಲ ಫೇಸ್ ಮಾಡ್ಬೇಕು ಎಲ್ಲದನ್ನು. ಅವ್ರ ಹತ್ರ ಮಾತಾಡಬೇಕು, RTOದವ್ರಿಗೆ ದುಡ್ಡು ಕೊಡಬೇಕು, ಎಲ್ಲ ಇರುತ್ತೆ ಮಾಮೂಲಿ. ಏನಂದರೆ ಈಗ ಒಂದೂರಿಂದ ಬೇರೆ ಊರಿಗೆ ಹೋಗಿರ್ತೀವಲ್ಲ, ಅವಾಗ ಏನಾಗುತ್ತೆ, ಎಲ್ಲದನ್ನು ಸಹಿಸ್ಕೊಂಬರ್ಬೇಕು. ಬಿಡು ನಮ್ಮ ಜಾಗ ಅಲ್ಲ, ಬೇರೆ ಊರಲ್ವ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಥರವ ಮಾಡ್ಕೊಂಬರ್ಬೇಕು. ಆಮೇಲೆ ಕೆಲವು ಟೈಮಲ್ಲಿ ಫುಡ್ಗಳು ಅಡ್ಜಸ್ಟ್ ಆಗೋಲ್ಲ, ಊಟ ತಿಂಡಿ. ಈಗ ನಾವು ಮನೇಲಿದ್ದರೆ ನಮ್ಗೆ ಬೇಕಾದ ಮಾಡ್ಕೊಂಡು ತಿನ್ಬೋದು, ಹೋಟ್ಲ್ ಊಟನೇ ಯಾವಾಗಲೂ ತಿನ್ನಬೇಕು. ಕೆಲವರು ಅಡುಗೆ ಮಾಡ್ಕೊತಾರೆ, ಅಡುಗೆ ಮಾಡ್ಕೊಳೋದ್ರಿಂದ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ನಮಗೆ ಏನಂದರೆ ಟೈಮ್ಗಳು ಸಿಗೋಲ್ಲ, ಕೆಲವೊಂದು ಲೋಡ್ಗಳು ಅರ್ಜೆಂಟ್ ಇರ್ತವೆ, ಅಡುಗೆ ಮಾಡ್ಕೊಳೋಷ್ಟು ಟೈಮ್ ಇರೋಲ್ಲ. ಆಮೇಲೆ ಒಬ್ಬನೇ ಇರೋದ್ರಿಂದ ಅಡುಗೆ ಮಾಡ್ಕೊಳಕ್ಕೆ ಟೈಮು ಸಿಗೋಲ್ಲ. ಹಂಗಾಗ್ಬಿಟ್ಟು ನಾನು ಹೋಟೆಲೇ ಮಾಡ್ಕೊತೀನಿ. ಕೆಲವರು ಅಡುಗೆ ಮಾಡ್ಕೊಳೋರು ಇದ್ದಾರೆ, ಗಾಡೀಲಿ ಮಾಡ್ಕೊತಾರೆ, ಆರಾಮಾಗಿ ತಿನ್ಕೊತಾರೆ ದೂರ ದೂರ ಹೋಗೋರು. ಅಂದರೆ ಅಣ್ಣ ನನಗೆ ಫೀಲ್ಡಿಗೆ ಬರೋಕ್ಕೆ ಯಾಕೆ ಬಂದೆ ಅಂತಲೇ ಗೊತ್ತಿಲ್ಲ. ನಾನು ಹೆಚ್ಚು ಕಮ್ಮಿ ಡಿಗ್ರಿ BA ಮಾಡಿದ್ದೀನಿ. ನಾನು BA ಮಾಡಿರೋದ್ರಿಂದ ನನಗೆ ಏನಕ್ಕೆ ಬಂದೆ ಅಂತ ಗೊತ್ತಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ, ನಾನು ಬೆಂಗಳೂರಲ್ಲಿ ಒಂದು 2-3 ತಿಂಗಳು ಕೆಲಸ ಮಾಡಿದೆ ಸ್ಟಾರ್ಟಿಂಗು ಕಂಪ್ನಿಗಳಲ್ಲಿ. ಯಾಕೋ ಸೆಟ್ ಆಗಿಲ್ಲ. ಚಿಕ್ಕ ವಯಸ್ಸಿಂದ ನನಗೆ ಡ್ರೈವಿಂಗ್ ಭಾಳ ಇಂಟ್ರೆಸ್ಟ್ ಇತ್ತು. ಏನೋ ಒಂದು ಚಿಕ್ಕ ಗಾಡಿ ಓಡಿಸ್ಕೊಂಡಿದ್ದೆ. ಆಮೇಲೆ ಏನಾಯಿತು, ಚಿಕ್ಕ ಗಾಡಿಯಿಂದ ಒಂದು ಕ್ಯಾಂಟ್ರಿಗೆ ಬಂದೆ, ಕ್ಯಾಂಟ್ರಿಂದ ದೊಡ್ಡ ಗಾಡಿ 10 ವೀಲು, ಈ ಥರ 12 ವೀಲ್ ಹಿಂಗೆ ಬಂದು ದೊಡ್ಡ ಗಾಡಿಗೆ ಹೆಚ್ಚು ಕಮ್ಮಿ 16 ವೀಲ್ ಗಾಡಿ ಓಡಿಸ್ತಾಯಿದ್ದೀನಿ. ಬಂದಮೇಲೆ ಗೊತ್ತಾಯಿತು ಏನಕ್ಕೆ ಬಂದೆ ಏನು ಅಂತಲೇ ಗೊತ್ತಾಗಿಲ್ಲ. ಬಟ್ ಅಲ್ಲಿಂದ ಇಲ್ಲಿವರೆಗೂ ನನಗೆ ಲೈಫಲ್ಲಿ ನನಗೆ ಯಾವತ್ತೇನು ಡ್ರೈವಿಂಗ್ ಬಂದಿರೋದ್ರಿಂದ ಬೇಜಾರು ಅನಿಸಿಲ್ಲ. ಇನ್ನೂ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರನೇ ಅನಿಸಿರೋದು. ಏನಂದರೆ ಮನೇಲಿ ಬಿಟ್ಬಿಡು ಮದುವೆ ಆದಮೇಲೆ ಅಂತ ಹೇಳ್ತಾರೆ, ಅದು ಬಿಟ್ಬಿಟ್ಟು ನನಗೆ ಬೇಕಾದ್ರೆ ಸಾಯೋವರೆಗೂ ನಾನು ಡ್ರೈವಿಂಗ್ ಮಾಡ್ಕೊಂಡಿರೋಕ್ಕೆ ನನಗಿಷ್ಟ. ಹಾಗಾಗಿ ಡ್ರೈವಿಂಗ್ ಬಂದಿದ್ದು. ಬೇರೆ ಕೆಲಸ ಮಾಡಿದರೆ, ಕಂಪ್ನಿ ಕೆಲಸ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿರ್ಬೋದಿತ್ತು ಬೇರೆ ವರ್ಕ್ಗಳು. ಅಂದರೆ ನನಗೆ ಯಾಕೋ ಇಷ್ಟ ಬರಲಿಲ್ಲ ಅದು. ಒಂದು ಸಲ ಬಂದುಬಿಟ್ರೆ ಡ್ರೈವಿಂಗ್ ಏನಂದರೆ ಈ ಬೇರೆ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸು ಬರೋಲ್ಲ. ಎಲ್ಲ ಅದು ಏನೇ ಕಷ್ಟ ಬರಲಿ, ಏನೇ ಆಗಲಿ ಅದು ಫೇಸ್ ಮಾಡ್ಕೊಂಡು ಇದರಲ್ಲೇ ಇದ್ಬಿಡೋಣ, ಬೇರೆ ಯಾವುದಕ್ಕೂ ಆಗೋದು ಬೇಡ. ಒಂಥರ ಅದೇನೋ ಅಂತಾರಲ್ಲ, ಅಡಿಟ್ ಆದಂಗೆ ಡ್ರೈವಿಂಗ್ ಕೆಲಸ. ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಅಂದರೆ ಅಣ್ಣ ತೋರಿಸ್ತೀನಿ ಬನ್ನಿ ಅಣ್ಣ. 16 ವೀಲ್ ಅಂದರೆ ಅಣ್ಣ, ಫಸ್ಟ್ ಇದರಲ್ಲಿ 16 ಟೈರ್ ಬರ್ತವೆ. 16 ಟೈರಲ್ಲಿ ಒಂದು ಲಿಫ್ಟ್ ಆಕ್ಸಲ್ ಬರುತ್ತೆ, ಅಪ್ ಡೌನು. ಅದು ಖಾಲಿ ಗಾಡೀಲಿ ಮೇಲ್ಗಡೆ ಮಾಡ್ಕೊಳೋದು, ಲೋಡ್ ಗಾಡೀಲಿ ಕೆಳಗಡೆ ಇಳಿಸ್ಕೊಳೋ ಥರ ಆಪ್ಷನ್ ಬರುತ್ತೆ. ಒಳಗಡೆ ಬಟನ್ ಇರುತ್ತೆ. ಬಂದ್ಬಿಟ್ಟು ಗಾಡಿದು ಕೆಪಾಸಿಟಿ ಬಂದ್ಬಿಟ್ಟು ಬಾಡಿದು 35 ಟನ್ ಪಾಸಿಂಗ್ ಬರುತ್ತೆ. RTO ಪಾಸಿಂಗು ನಾವು 35 ಟನ್ ಹಾಕ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಈಗ 14 ವೀಲಿಗೆ ಬಂದು 30 ಟನ್ ಪಾಸಿಂಗು, 12 ವೀಲಿಗೆ 25, ಆ ಥರ ಪಾಸಿಂಗ್ಗಳು ಕೊಟ್ಟಿರ್ತಾನೆ. ಅದಕ್ಕೆ ತಕ್ಕಂತೆಯೇ ಇದು ಆಕ್ಸಲ್ಲು ಮತ್ತು ಬ್ಲೇಡ್ಗಳು ಮತ್ತು ಚಾರ್ಸಿ ಎಲ್ಲ ಅದೇ ತಕ್ಕಂತೆ ಬಿಲ್ಡ್ ಮಾಡಿರ್ತಾರೆ. ಟೈರ್ಗಳು ಅಷ್ಟೇ, ಇವೆಲ್ಲ ಬಂದುಬಿಟ್ಟು 10-20 ಟೈರು. ಕೆಲವರು ಏನು ಮಾಡ್ತಾರೆ, ಟಿಪ್ಪರ್ಗಳಿಗೆಲ್ಲ 11-20 ಬರುತ್ತೆ. ಅವಾಗ ಸ್ವಲ್ಪ ಜಾಸ್ತಿ ಲೋಡ್ ಹಾಕ್ಕೊಂಡು ಅಪ್ಪು ಜಾಸ್ತಿ ಎತ್ತಬೇಕಲ್ಲ, ಹಂಗಾಗ್ಬಿಟ್ಟು ಇವೆಲ್ಲ ನಮ್ಮವು 10-20 ಇರೋದ್ರಿಂದ ಮೈಲೇಜ್ಗೆಲ್ಲ ಇವೇ ಸರಿಯಾಗುತ್ತೆ. ಇವಕ್ಕೆಲ್ಲ 11-20 ಓವರ್ಲೋಡ್ ಹಾಕ್ಕೊಂಡು ಹೊಡೆಯೋರು 11-20 ಎಲ್ಲ ಹಾಕೊಂಡು ಹೊಡಿತಾರೆ. ಈಗ ನಾವು ಅಷ್ಟೆಲ್ಲ ಹಾಕಲ್ಲ, ಅಂದರೆ ಹೈವೇಲೇ ಜಾಸ್ತಿ ಓಡಾಡೋದಲ್ವ, ಹಂಗಾಗ್ಬಿಟ್ಟು 10-20ನೇ ಸಾಕು ಅಂದ್ಬಿಟ್ಟು ಇವ ಹಾಕ್ಕೊಂಡಿದ್ದೀವಿ. ಅದು ಬಿಟ್ಟರೆ ಬಾಡಿ ಬಂದು ಓಪನ್ ಬಾಡಿನೇ. ತುಮಕೂರಲ್ಲೇ ಬಾಡಿ ಕಟ್ಟಿರೋದು ಇದು, ನಮ್ಮ ತುಮಕೂರಲ್ಲೇ ಕಟ್ಸಿರೋದು ಬಾಡಿ ಇದು, ತುಮಕೂರು ಬಾಡಿನೇ ಇದು.
16 ಪ್ಲಸ್ ಒಂದು ಇನ್ನೊಂದು ಎಕ್ಸ್ಟ್ರಾ ಟೈರು. ಇದು ಒಂದು ಸ್ಟೆಪ್ನಿ. ಇದು 16 ಟೈರು ಪ್ಲಸ್ ಇದೊಂದು 17 ಟೈರ್ ಬರುತ್ತೆ ಟೋಟಲ್ಲು. 17 ಟೈರ್ ಬರುತ್ತೆ ಟೋಟಲ್ಲು. ಅಂದರೆ ಏನಾದ್ರು ಪಂಚರ್ ಆದಾಗ ನಮಗೆ ಸ್ಟೆಪ್ನಿ ಯೂಸ್ ಆಗುತ್ತೆ. ಲಿಫ್ಟ್ ಆಕ್ಸಲ್ಲಿ ಏನಾರು ಪಂಚರ್ ಆದರೆ ನಮಗೆ ಸ್ಟೆಪ್ನಿ ಬೇಕಾಗಲ್ಲ, ಇಲ್ಲಿ ಎತ್ಕೊಂಬಿಟ್ಟು ಹೋಗ್ಬಿಡ್ಬೋದು. ಈ ಫ್ರಂಟ್ ಅಥವಾ ಬ್ಯಾಕ್ ಸೈಡ್ ಇವೇನಾರು ಆದಾಗ ನಮಗೆ ಇದು ಬಿಚ್ಕೊಂಡು ಹಾಕೊಳ್ಳೇಬೇಕಾಗತ್ತೆ. ಬ್ಲೇಡ್ ಸೆಟ್ ಬಂದ್ಬಿಟ್ಟಣ ಇದು ಈ ಥರ ಬರುತ್ತೆ. ಇದು ಮುಂಚೆ ಎಲ್ಲ ಬೆಂಜಿಗೆ ಬಿಡ್ತಾಯಿದ್ರು, ಭಾರತ್ ಬೆಂಜ್ ಗಾಡಿಗಳಿಗೆ ಇದೇ ಥರ ಬಿಡ್ತಾ ಇದ್ದು. ಇದಕ್ಕೆ 19 ಮತ್ತು 18 ಮಾಡಲು ಗಾಡಿಗಳಿಗೆ ಲೈಲ್ಯಾಂಡಲ್ಲಿ ಸ್ಟಾರ್ಟಿಂಗ್ ಬಂದು 16 ವೀಲ್ ಗಾಡಿಗಳಿಗೆ ಈ ಥರ ಬಿಟ್ಟವ್ರೆ ಬ್ಲೇಡ್ಗಳು. ಬ್ಲೇಡ್ದು ಯಾವತ್ತೂ ಪ್ರಾಬ್ಲಮ್ ಇಲ್ಲ ನಮ್ಗೆ ಇದುವರೆಗೂ. ಚೆನ್ನಾಗೇ ಬ್ಲೇಡ್ ಸೆಟ್ಟು ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಏನು ಕೊಟ್ಟಿಲ್ಲ ಇದುವರೆಗೂ. ಅಂದರೆ ನಮಗೇನೆ ಬೇಕು ಅಂದ್ಬಿಟ್ಟು ನಾವು ಒಂದೆರಡು ಬ್ಲೇಡ್ ತೆಗ್ಸಿದ್ದೀವಿ. ಸ್ವಲ್ಪ ಜಾಸ್ತಿ ಬ್ಲೇಡು ಜಾಸ್ತಿ ಇದ್ದಷ್ಟು ಜಾಸ್ತಿ ಗಾಡಿ ಎತ್ತಾಡುತ್ತೆ, ಜಾಸ್ತಿ ಕುಕ್ಕುತ್ತೆ, ಹಂಗಾಗ್ಬಿಟ್ಟು ಬ್ಲೇಡ್ ತೆಗ್ಸಿರೋದು. ಬ್ಯಾಟ್ರಿ ಬಂದ್ಬಿಟ್ಟು ಡಬಲ್ ಬ್ಯಾಟ್ರಿ ಬರುತ್ತೆ. 12 ವೋಲ್ಟ್ ಡಬಲ್ ಬ್ಯಾಟ್ರಿ, ಅಂದರೆ 24 ವೋಲ್ಟು ಕೆಪಾಸಿಟಿ ಇರೋಂಥ ಟೋಟಲ್ ನಮಗೆ ಗಾಡಿಗೆ ಪವರ್ ಸಪ್ಲೈ ಸಿಗುತ್ತೆ. ಹಾಗಾಗಿ ಒಳಗಡೆ ಫ್ಯಾನ್ ಆಗ್ಬೋದು, ಏನೇ ಆಗ್ಬೋದು, ಒಳಗಡೆ ಎಲ್ಲ ನಮಗೆ ಹೆಡ್ಲೈಟ್ಗೆಲ್ಲ ಫೋಕಸ್ ಜಾಸ್ತಿ ಬರೋದಕ್ಕೆ ಇದೆ ನಮಗೆ ರೀಸನ್ನು. ಡಬಲ್ ಬ್ಯಾಟ್ರಿ ಇರೋದ್ರಿಂದ ಚೆನ್ನಾಗೈತೆ. ಇಂಜಿನ್ ಹೇಳ್ಬೇಕಣ್ಣ, 6 ಸಿಲಿಂಡರು, 225 HP ಹಾರ್ಸ್ ಪವರು ಮತ್ತು 800 Nm ಟಾರ್ಕ್ ಬರುತ್ತೆ ಗಾಡೀಲಿ. ಆಮೇಲೆ 400 ಲೀಟರ್ ಡೀಸೆಲ್ ಟ್ಯಾಂಕು. ಈ ಸಿಲಿಂಡರ್ ಬಂದ್ಬಿಟ್ಟು 6 ಸಿಲಿಂಡರ್ ಇರೋದು. 6 ಸಿಲಿಂಡರ್ ಮತ್ತು ವೀಲ್ ಬಂದು ಆಕ್ಸಲ್ಲು ಒಂದು ಮೇನ್ ಆಕ್ಸಲ್ ಒಂದಿರುತ್ತೆ. ಇದು ಯಾವ ಥರ ಅಂದರೆ 10x2, ಅಂದರೆ 10 ವೀಲ್ಗಳಿಗೆ 2 ವೀಲು 2 ಕಡೆ ಸಪೋರ್ಟ್ ಮಾಡೋದು. ಅಂದರೆ ಅವೇ ಗಾಡಿ ಇಡೀ ಗಾಡಿನ ತಳ್ಳೋದು ಅವೇನೆ 2 ವೀಲು. ಇದು ಗ್ರಾಸ್ ಟೋಟಲ್ ವೇಟ್ ಅಣ್ಣ GVW ಬಂದ್ಬಿಟ್ಟು 41,000 kg, 41.200 ಅಂದರೆ 41,200 kg ಬರುತ್ತೆ. ಇದು ಟೋಟಲ್ ವೆಯ್ಟ್ ಬಂದ್ಬಿಟ್ಟು, ಅಂದರೆ ಲೋಡ್ ಗಾಡಿ ಫುಲ್ಲು ವಿತ್ ಬಾಡಿ ಖಾಲಿ ಎಲ್ಲ ಸೇರಿ ಅಷ್ಟು ಬರುತ್ತೆ. ಹೊಸ್ದಾಗಿ ಚಾಸಿ ತಗೊಂಡಾಗ ಅದು ಅವ್ರ ಶೋರೂಮ್ ಅವ್ರು ಯಾವ್ದು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡು. ಅವ್ರದ್ದು ಏನಾಗುತ್ತೆ ಅದು ಅಷ್ಟು ವ್ಯಾರಂಟಿ ಚೆನ್ನಾಗಿ ಬರೋಲ್ಲ, ಟೈರ್ಗಳು ಜಾಸ್ತಿ ಓಡೋಲ್ಲ, ಅವೆಲ್ಲ ಬೇಗ ಹೊಡೆದೋಗೋದು ಇಲ್ಲ ಕಂಪ್ಲೇಂಟ್ ಬರೋದು, ಏನಾದರೂ ಪ್ರಾಬ್ಲಮ್ ಬರುತ್ತೆ. ನಾವು ಏನು ಹಾಕ್ಸ್ಕೊತೀವಿ, ನಾವು ಜಾಸ್ತಿ MRF ಟೈರೇ ಹಾಕ್ಸೋದು. MRF ಟೈರ್ ಹಾಕ್ಸೋದ್ರಿಂದ MRF ಟೈರು ಸ್ವಲ್ಪ ಲೈಫ್ ಬರ್ತವೆ ಹೆವಿ ಗಾಡಿಗಳಿಗೆ. ಈ ಕೆಲವರು ಸಿಯೆಟ್ ಅವೆಲ್ಲ ಅಷ್ಟು ಬರೋಲ್ಲ, ಈ JK ಹಾಕಿಸ್ಕೊತಾರೆ. ಅದು ಬಿಟ್ಟರೆ ಇನ್ನು ಮೆಚೆಲಿನ ಹಾಕಿಸ್ಕೊತಾರೆ. ನಾವು ಜಾಸ್ತಿ ಹಾಕಿಸ್ಕೊಳ್ಳೋದು MRF ಟೈರೇನೆ, ಅವೇ ಜಾಸ್ತಿ ಲೈಫ್ ಬರೋದು ನಮಗೆ. ಲೈಟ್ ಬಗ್ಗೆ ಹೇಳಬೇಕು ಅಂದ್ರೆ ಅಣ್ಣ, ಈ ಥರ 4 ಲೈಟ್ ಬರುತ್ತೆ. ಇದು ಐ ಬೀಮ್ ಮತ್ತು ಲೋ ಬೀಮು ಎರಡಕ್ಕೂ ಇದು ಮಾಡಿರ್ತಾರೆ. ಇವು ಬಂದು ಲೋ ಬೀಮ್ ಬರುತ್ತೆ, ಇವು ಬಂದು ಐ ಬೀಮ್ ಬರುತ್ತೆ ಎರಡು ಸೈಡು. ಇವು ಬಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು. ಇದು ಹೇಳ್ಬೇಕಂದ್ರೆ ಇದು ಇಲ್ಲಿಗಲ್ಲು, ಇದು ಮಾಡ್ಸೋಂಗಿಲ್ಲ. ಈಗಿನ ರೂಲ್ಸು, ಇದು ಮೊದಲಿಂದನೇ ಹೇಳಿರಲಿಲ್ಲ, ಈಗ ರೀಸೆಂಟಾಗಿ ರೂಲ್ಸ್ ಮಾಡಿದ್ದಾರೆ. LED ಲೈಟ್ ಹಾಕಿದ್ರೆ ಫೈನ್ ಕಟ್ಟಬೇಕು ಅಂದ್ಬಿಟ್ಟು. ಆಲ್ರೆಡಿ ನಾನು ಒಂದು ಸಲ ಫೈನ್ ಕಟ್ಟಿದ್ದೀನಿ. ಫೈನ್ ಕಟ್ಟಿ ಸ್ಲಿಪ್ ಐತೆ ನನ್ನ ಹತ್ರ ಅದು. ಯಾಕಂದರೆ ಇದೇನಾಗುತ್ತೆ ಅಂದರೆ ನೈಟ್ ಟೈಮಲ್ಲಿ ಆಪೋಸಿಟ್ ಬರೋರಿಗೆ ಕಣ್ಣಿಗೆ ಜಾಸ್ತಿ ಫೋಕಸ್ ಬರೋದ್ರಿಂದವ ಅದು ಅವರಿಗೆ ಸ್ವಲ್ಪ ಡ್ರೈವಿಂಗಲ್ಲಿ ಏನಾಗುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಎಳೆ ಥರ ಆಗಿಬಿಡುತ್ತೆ. ಈಗ ನಮಗೆ ಈ ಲೈಟ್ ಹಾಕೊಳ್ಳಿಲ್ಲ ಅಂದರೆ ಈ ಲೈಟ್ ಅಷ್ಟು ಫೋಕಸ್ ಬರೋಲ್ಲ ನೈಟ್ ನಮಗೆ. ಯಾಕಂದರೆ ಹೋಗೋದು ಜಾಸ್ತಿ ಫಾಗಿ ರೋಡು ಮತ್ತು ಘಾಟ್ ಸೆಕ್ಷನ್ಗಳಲ್ಲಿ, ಈ ಫುಲ್ಲು ಟರ್ನಿಂಗ್ ರೋಡ್ಗಳಲ್ಲೆಲ್ಲ ಹೋಗ್ತೀವಲ್ಲ, ಈ ಲೈಟ್ಗಳು ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ಲೈಟ್ ಇದ್ದರೆ ಮಾತ್ರ ನಮಗೆ ಜಾಸ್ತಿ ಕಾಣೋದು. ಇದಿಲ್ಲ ಅಂದರೆ ನಮಗೆ ರೋಡೇ ಕಾಣಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗಿ ನಾವು ಇದು ಹಾಕ್ಕೊಂಡಿದ್ದೀವಿ. ಆದರೂ ಈಗ ಜಾಸ್ತಿ ಸಿಟಿ ಕಡೆಲ್ಲ ಯೂಸ್ ಮಾಡಲ್ಲ. ಏನಂದರೆ ಈಗ ಯಾವ ಗಾಡಿಗಳು ಕಡಿಮೆ ಇರ್ತಾವಲ್ಲ ಆ ಥರ ಹೈವೇಗಳಲ್ಲೇ ಘಾಟ್ ಸೆಕ್ಷನ್ ಟೈಮಲ್ಲಿ, ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ಆವಾಗ ಮಾತ್ರ ಈ ಥರ ರೋಡ್ ಲೈಟ್ಗಳನ್ನ ಯೂಸ್ ಮಾಡ್ಕೊತೀವಿ ನಾವು ಅಷ್ಟೇ. ಆ್ಯಕ್ಚುಲಿ ಇದು ತೆಗಿಬೇಕು ಅಂದರೆ ಅಷ್ಟಾಗೇನು ಯೂಸ್ ಮಾಡಲ್ವಲ್ಲ, ಹಂಗಾಗ್ಬಿಟ್ಟು ಹಂಗೆ ಬಿಟ್ಕೊಂಡಿದ್ದೀನಿ. ಗಾಡಿ ಮೇಂಟೆನೆನ್ಸ್ ಅಂತ ಬಂದರೆ ಅಣ್ಣ, ಈ ಗಾಡಿ ಬಂದ್ಬಿಟ್ಟು ಇದು 40,000ಕ್ಕೆ ಒಂದು ಸಲ ಸರ್ವೀಸು. ಶೋರೂಮರು ಹೇಳ್ತಾರೆ 50,000ಕ್ಕೆ ಅಂದ್ಬಿಟ್ಟು. ಆ್ಯಕ್ಚುಲಿ 40,000ಕ್ಕೆ ಮಾಡಿಸಿದ್ರೆ ಒಳ್ಳೆಯದು. ಸರ್ವೀಸ್ ಬಂದ್ಬಿಟ್ಟು ಒಂದು ಸಲ ಸರ್ವೀಸಿಗೆ ಬಂದರೆ ಕಡಿಮೆ ಅಂದ್ರೂ ಬರೀ ಆಯಿಲ್ ಚೇಂಜು, ಫಿಲ್ಟರ್ಗಳು ಚೇಂಜು ಮತ್ತು ಜನರಲ್ ಚೆಕಪ್ ಮಾಡಿಸ್ತೀವಿ ಅಂತಂದರೆ 40,000ರಿಂದ 50,000 ರೂಪಾಯಿ ಆಗುತ್ತೆ ಅಣ್ಣ. ಆಮೇಲೆ ಇಲ್ಲ ಮೇಜರ್ ಪಾರ್ಟ್ಸ್ಗಳು ಏನಾದ್ರು ಹೋಗಿದರೆ ಅದು ಬೇರೆ ಹೊಂಟೋಗುತ್ತೆ. ಈಗ ಹೆಂಗೆ ದುಡಿತೀವಿ, ಗಾಡಿ ಎಷ್ಟು ದೊಡ್ಡದಾಗೈತೆ, ಮೇಂಟೆನೆನ್ಸು ಅಷ್ಟೇ ದೊಡ್ಡದಾಗೇ ಬರುತ್ತೆ. ಈಗ ನಮ್ಮದು ಈಗ ರೀಸೆಂಟಾಗಿ ಹೌಸಿಂಗ್ ಕೆಲಸ ಬಂತು. ಹೌಸಿಂಗ್ ಕೆಲಸಕ್ಕೆ ಹೆಚ್ಚು ಕಮ್ಮಿ 1.25 ಲಕ್ಷ ಆಗೈತೆ ಹೌಸಿಂಗ್ ಕೆಲಸಕ್ಕೇ. ಮತ್ತು ಇಂಜಿನ್ ಗೇರ್ ಬಾಕ್ಸ್ ಕೆಲಸ, ಕ್ಲಚ್ ಪ್ಲೇಟು ಅವೆಲ್ಲ ಹೋದರೆ ಅವೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿನೇ ಆಗುತ್ತೆ ಅವಕ್ಕೆ. ಅಂದರೆ ನೀಟಾಗಿ ಮೇಂಟೈನ್ ಮಾಡಿದ್ರೆ ಟೈಮಿಗೆ ಸರಿಯಾಗಿ ಸರ್ವಿಸ್ಗಳು ಮಾಡಿಸ್ಕೊಂಡು 40,000ಕ್ಕೆಲ್ಲ ಒಂದೊಂದ್ಸಲಿ ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ, ಒಂದು RPM ಲಿಮಿಟ್ರಾಗಿ ಓಡಿಸ್ಕೊಂಡು ಹೋದರೆ ಗಾಡಿ ಏನಂತ ಖರ್ಚಿಗೆ ಬರೋಲ್ಲ. ಬಂದರೆ ಟೈರ್ ಒಂದು ಬರುತ್ತೆ ಅಷ್ಟೇ. ಟೈರ್ ಇನ್ನೇನು ಮಾಮೂಲಿ ಅವು ಒಂದು ಜೊತೆ ಟೈರ್ ಹಾಕ್ಸಿದ್ರೆ ಒಂದು ಅವರು ಹಾಕೋ ಲೋಡ್ ಮೇಲೆ ಹೋಗುತ್ತೆ, ಅವರು ಓಡಾಡೋ ರೋಡ್ ಮೇಲೆ ಡಿಪೆಂಡ್ ಇರುತ್ತೆ ಟೈರ್ ಮೈಲೇಜು. ಈಗ ನಮಗೆ ಬಂದ್ಬಿಟ್ಟು 55ರಿಂದ 60,000 ಕಿಲೋಮೀಟ್ರು ಮೈಲೇಜ್ ಬರ್ತೈತೆ ಟೈರು. ಕೆಲವರು ಇನ್ನೂ ಜಾಸ್ತಿ ಓಡಿಸ್ತಾರೆ, 80,000 ತನಕ ಓಡಿಸೋರಿದ್ದಾರೆ. ಕೆಲವರು ಇನ್ನೂ ಕಡಿಮೆ ಓಡಿಸೋರಿದ್ದಾರೆ. ಅಂದರೆ ರೋಡ್ ಹೆಂಗಿರುತ್ತೆ ಹಂಗೆ, ರೋಡ್ ನಾವು ಯಾವ ರೂಟು ಜಾಸ್ತಿ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಲಾರಿನ ಮೇಂಟೈನ್ ಮಾಡಬೇಕಂದ್ರೆ ಅಣ್ಣ, ಅರ್ಹತೆ ಅಂದರೆ
ಈ ಅರ್ಹತೆ ಅನ್ನೋದಕ್ಕಿಂತ ಹೇಳ್ಬೇಕಂದ್ರೆ ಎಕ್ಸ್ಪೀರಿಯೆನ್ಸ್ ಇರಬೇಕು, ಮೇಯ್ನು ಸುತ್ತಿರಬೇಕು, ಗೊತ್ತಿರಬೇಕು. ಹೊಸಬ್ರಿಗೆ ಬಂದು ಮಾಡ್ತೀವಿ ಅಂದರೆ ಕಷ್ಟ ಐತೆ, ಭಾಳ ಕಷ್ಟ ಐತೆ. ಅದ್ರ ಬಗ್ಗೆ ಅನುಭವ ಇರಬೇಕು. ಅಟ್ಲೀಸ್ಟ್ ಒಬ್ಬ ನಾನು ಲಾರಿ ತಗೊಂತೀನಿ ಅಂದರೆ ಅವನು ಲಾರಿ ಜೊತೆ ಇನ್ನೊಂದು ಲಾರಿ ಜೊತೆ ಒಂದು 6 ತಿಂಗಳಾದ್ರೂ ತಿರುಗಿರಬೇಕು. ಅದ್ರ ಬಗ್ಗೆ ಮೇಂಟೆನೆನ್ಸ್ ಹೆಂಗೆ, ರೋಡಲ್ಲಿ ಏನು ಪ್ರಾಬ್ಲಮ್ ಆಗ್ತವೆ ಮತ್ತು ಗಾಡಿದು ಮೇಂಟೆನೆನ್ಸ್ ಎಲ್ಲ ಪ್ರತಿಯೊಂದು ತಿಳ್ಕೋಬೇಕು ಅಂದರೆ ಒಂದು 6 ತಿಂಗಳಾದ್ರೂ ಟೈಮ್ ಬೇಕು. ಏಕಾಕಿ ಇವಾಗ ಗಾಡಿ ಮಾಡ್ತೀವಿ ಅಂದರೆ ಗೊತ್ತಾಗಲ್ಲ ಅವ್ರಿಗೆ. ಅವ್ರೇನಾಗುತ್ತೆ ಒಂಥರ ಏನಾಗುತ್ತೆ ಹಳ್ಳಕ್ಕೆ ಬಿದ್ದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತಿಳ್ಕೋಬೇಕು, ಗಾಡಿ ಜೊತೆ ಓಡಾಡಬೇಕು. ಯೂಟ್ಯೂಬು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದಿರಲ್ಲ, ನಿಮ್ಮ ಅನುಭವ ಏನು ಸತ್ಯ ವೀಕ್ಷಕರ ಜೊತೆ ಇಂಟ್ರಾಕ್ಷನ್ನು ನಿಮಗೆಲ್ಲ? ಯೂಟ್ಯೂಬ್ ಅಂದರೆ ನನಗೆ ಏನಂದರೆ ಸುಮಾರು ಜನ ಮಾಡ್ತಾಯಿದ್ದಾರೆ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ಗಳು. ನಾನಂದರೆ ಮಾಡಿದೆ. ಯೂಟ್ಯೂಬಿಂದ ಏನಂದರೆ ಈ ಡ್ರೈವರ್ಗಳು ಕಷ್ಟ ಜನಗಳಿಗೆ ತಲುಪ್ಸೋಕ್ಕೆ ಅದೊಂದು ಈಸಿ ವೇ ಆಗಿತ್ತು. ಈಗ ನಮಗಾಗೋದು ರೋಡಲ್ಲಿ ಏನಾದ್ರು ಪ್ರಾಬ್ಲಮ್ಗಳಾದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಏನಾದ್ರು ಇದ್ದರೆ ಹೇಳ್ಕೊಬೋದು ಜನಗಳಿಗೆ. ಮತ್ತು ನಮ್ಮ ಜಾಸ್ತಿ ಯೂಟ್ಯೂಬ್ ವೀಡಿಯೋಸ್ ನೋಡೋರೆ ಬಂದ್ಬಿಟ್ಟು ಬೇರೆಯವ್ರು ಅಷ್ಟು ನೋಡೋಲ್ಲ. 90% ನೋಡೋದು ನಮ್ಮ ಡ್ರೈವರ್ಗಳೇ ನೋಡೋದು. ಯಾಕಂದರೆ ನಮ್ಮ ರೂಟಲ್ಲಿ ಹೋದಾಗ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ಬೇರೆಯವರು ಅಲ್ಲಿ ಹೋದಾಗ ಏನಾದ್ರು ಪ್ರಾಬ್ಲಮ್ ಅಂದರೆ ಅವರು ವೀಡಿಯೋಗಳು ಹಾಕ್ತಾರೆ, ಅದು ನಮಗೆ ಗೊತ್ತಾಗುತ್ತೆ. ಹಂಗಾಗ್ಬಿಟ್ಟು ಯೂಟ್ಯೂಬ್ ವೀಡಿಯೋಯಿಂದ ಡ್ರೈವರ್ಗಳಿಗೇನೆ ಹೆಲ್ಪು. ಅಂದರೆ ಬೇರೆಯವರು ನೋಡ್ತಾರೆ, ರೀಚ್ ಆಗುತ್ತೆ. ನೋಡಿದಷ್ಟು ಇನ್ನೂ ಒಳ್ಳೆಯದೇ. ಈಗ ಈಗ ಅದು ಲೋಡಿಂಗ್ ಪಾಯಿಂಟು ಅನ್ಲೋಡ್ ಪಾಯಿಂಟ್ಗೆ ಹೋದಾಗ ಅದು ಒಂದೊಂದ್ಸಲ ಲೇಟ್ ಆಗೋದು, ಡಿಲೇ ಆಗೋದು, ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಅಲ್ಲಿ ಏನಾದ್ರು ಲೋಡ್ ಆಗದಲ್ಲಿ ವಾಪಸ್ ಕಳಿಸೋದು ಅಂತ ಅದು ಆಗುತ್ತೆ ಅಂದೇನಂದರೆ ನಾವು ಡೈರೆಕ್ಟ್ ಹೋಗಿರಲ್ಲ, ಟ್ರಾನ್ಸ್ಪೋರ್ಟ್ ಮುಖಾಂತರ ಹೋಗಿರ್ತೀವಿ. ಈಗ ಒಂದು ಲೋಡ್ ಹೋಗಬೇಕು ಅಂದರೆ ಒಂದು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟಿಂದ ಅದ್ರ ಮೂಲಕ ಹೋಗಿರ್ತೀವಿ. ಅಲ್ಲೇನಾಗುತ್ತೆ ಲೋಡಿಂಗ್ ಏನಾದರೂ ಪ್ರಾಬ್ಲಮ್ ಆಯಿತು, ಅಲ್ಲೇನೋ ಇದಾಗನ ಟ್ರಾನ್ಸ್ಪೋರ್ಟ್ ಅವ್ರಿಗೇನೆ ಫೋನ್ ಮಾಡೋದು. ಟ್ರಾನ್ಸ್ಪೋರ್ಟ್ ಅವರು ಅದೇನಿದೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಈಗಿನ ಟ್ರಾನ್ಸ್ಪೋರ್ಟ್ಗಳು ಏನಾಗೈತೆ ಅಂದರೆ ಅವರು ಸ್ವಲ್ಪ ಮೀಡಿಯೇಟರ್ ಕೆಲಸ ಮಾಡ್ತಾ ಇರೋದ್ರಿಂದ ಲಾರಿಯವ್ರ ದುಡ್ಡು ತಿಂದ್ಬಿಟ್ಟು ಏನು ಮಾಡ್ತಾರೆ, ಪಾರ್ಟಿಗಳ ಜೊತೆ ಚೆನ್ನಾಗಿರ್ತಾರೆ, ನಮ್ಮ ಕಮಿಷನ್ನ ಜಾಸ್ತಿ ಹೊಡಿತಾರೆ. ಕಮಿಷನ್ನು ಅದರಲ್ಲಿ ಕ್ರಾಸಿಂಗು ಮತ್ತು ಅದು ಅವರಿರೋ ಬಾಡಿಗೆನೇ ಒಂದಿರುತ್ತೆ. ಫ್ಯಾಕ್ಟ್ರಿಯವರು ಇಲ್ಲ ಕಂಪ್ನಿಯವ್ರು ಲೋಡಿಂಗ್ ಅವ್ರು ಕೊಡೋದೇ ಒಂದು ಬಾಡಿಗೆ ಇರುತ್ತೆ. ನಮ್ಗಳ್ಗೇನೆ ಲಾರಿಯವ್ರಿಗೆ ಕೊಡೋದೇ ಒಂದು ಬಾಡಿಗೆ ಇರುತ್ತೆ. ಆಮೇಲೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಟ್ರಾನ್ಸ್ಪೋರ್ಟವರು ಎಲ್ಲೋ ಕೆಲವೊಬ್ಬೊಬ್ಬರು ಮಾತ್ರ ಬರೋದು, ಅದು ಬಂದು ಸಾಲ್ವ್ ಮಾಡಿಕೊಡೋದು. ಇನ್ನು 90% ಯಾರೂ ಸಾಲ್ವ್ ಮಾಡೋಕ್ಕೆ ಹೋಗಲ್ಲ. ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ, ಫೋನೇ ರಿಸೀವ್ ಮಾಡಲ್ಲ. ಲೋಡ್ ಒಂದು ಕೊಟ್ಬಿಟ್ಟು ಅವ್ರು ಕಮಿಷನ್ ಹಾಕಿದ್ರೆ ಮುಗ್ದೋಯ್ತು, ಲೋಡ್ಗಳೇ ಕೊಡಲ್ಲ. ಅಂದರೆ ಇದು ಏನು ಮಧ್ಯಕ್ಕೆ ಬಂದುಬಿಟ್ಟು ಅವರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಆ ಥರ ಏನಾದರೂ ಪ್ರಾಬ್ಲಮ್ಗಳಾದಾಗ ನಮಗೆ ಟ್ರಾನ್ಸ್ಪೋರ್ಟ್ ನಾವೇ ಬಗೆಹರಿಸ್ಕೋಬೇಕಾಗುತ್ತೆ. ಲೋಡ್ಗಳಾಗಿಲ್ಲ ಅಂದರೆ ಒಂದೊಂದು ದಿನ ಕಾಯ್ದಿರೋದು ಐತೆ, 2 ದಿನ ಕಾಯ್ದು ಲೋಡ್ ಮಾಡಿರೋದೂ ಐತೆ. ಅಕಸ್ಮಾತ್ ಅನ್ಲೋಡ್ ಆಗಿಲ್ಲ ಅಂದಾಗಲೂ ಕೂಡ ಅಷ್ಟೇ, ಅಲ್ಲೂ ಅಷ್ಟೇ 1 ದಿನ 2 ದಿನ ಕಾಯ್ದುಬಿಟ್ಟು ನಮ್ಮದೇ ಜವಾಬ್ದಾರಿಯಾಗಿ ನಾವೇ ಕೂಡ ಅದನ್ನ ಓಡಾಡ್ಕೊಂಡು ಅನ್ಲೋಡ್ ಮಾಡಿಸಿರೋದಾಗೈತೆ. ಕೆಲವು ಕಡೆ ಲೇಬರ್ಗಳು ಸಮಸ್ಯೆ ಇರುತ್ತೆ, ಲೇಬರ್ಗಳು ಸಿಗೋಲ್ಲ. ಕೆಲವು ಕಡೆ ಜಾಗ ಇರೋಲ್ಲ. ಕೆಲವರು ಗಾಡಿಗಳು ಜಾಸ್ತಿ ಕಳಿಸ್ಬಿಡ್ತಾರೆ ಟ್ರಾನ್ಸ್ಪೋರ್ಟ್ ಅವರು. ಅಲ್ಲಿ ಲೋಡಿಂಗ್ಗೆ ಅಂದರೆ ಅವ್ರಿಗೇನೋ ಕಮಿಷನ್ ಸಿಗುತ್ತೆ ಅನ್ನೋ ಒಂದು ಆಸೆಗೆ ಈಗ ಒಂದು ಗಾಡಿಗೆ ಆರ್ಡ್ರ್ ಇರುತ್ತೆ, ಅವ್ರು ಏನು ಮಾಡ್ತಾರೆ 4-5 ಗಾಡಿಗಳು ಕಳಿಸ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಅನ್ಲೋಡಿಂಗ್ ಆಗೋಲ್ಲ, ಸಮಸ್ಯೆ ಉಂಟಾಗ್ಬಿಡುತ್ತೆ ಅಲ್ಲಿ. ಅದೊಂದು ಸ್ವಲ್ಪ ನೋಡ್ಕೊಂಡು ಆರ್ಡ್ರ್ಗಳು ಕೊಡಬೇಕು ಅವರು ಲೋಡ್ಗಳು ಮಾಡಿಸ್ಬೇಕಾದ್ರೆ. ನಾವು ಎಷ್ಟು ಹುಷಾರಾಗಿ ಓಡಿಸ್ಕೊಂತೀವೋ ಅಷ್ಟು ಗಾಡಿಗೆ ಒಳ್ಳೆಯದು, ಅಷ್ಟು ಲೈಫ್ ಬರುತ್ತೆ. ಬನ್ನಿ ಅಣ್ಣ, ಅದಕ್ಕೇನಂತೆ, ಬನ್ನಿ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ಇವುಗಳಲ್ಲಿ ಇಷ್ಟು ಸೌಂಡ್ ಬರೋಲ್ಲ, ಸೈಲೆಂಟಾಗಿ ಕಾರೋದಾಗ ಹೋಗ್ತವೆ. ಇದು ಸ್ವಲ್ಪ ಮಾಡಲು BS4 ಆಗಿರೋದ್ರಿಂದ ಒಂದು ಸ್ವಲ್ಪ ಫ್ಯಾನಿಂದು ಮತ್ತು ಇಂಜಿನ್ ಸೌಂಡ್ ಎಲ್ಲ ಸ್ವಲ್ಪ ರ್ಯಾಶ್ ಬರುತ್ತೆ. ಈಗ ಬರ್ತಾರವೆಲ್ಲ ಸ್ಮೂತ್ ಇದ್ದಾವೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.